ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯವನ್ನು ವಿಸ್ತಾರವಾಗಿ ತಿಳಿಸುತ್ತೇವೆ. ಹಾಗೂ ಪ್ರತಿದಿನದ ಪಂಚಾಂಗದ ವಿವರ, ಹಾಗೆ ಕೆಲವೊಂದು ರಾಶಿಗಳಿಗೆ ಯಾವ ತರ ಲಾಭ ಇದೆ, ಅದೃಷ್ಟ ಇದೆ, ಕೆಡಕನ್ನು ಹೋಗಲಾಡಿಸಲು ವಿಶೇಷವಾದ ಪರಿಹಾರಗಳು ಮಾಡುವುದನ್ನು ಕ್ಲಿಯರ್ ಆಗಿ ವಿವರಣೆಯಾಗಿ ತಿಳಿಸುತ್ತೇವೆ. ನೀವಿನ್ನೂ ನಮ್ಮ ಚಾನಲ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. ಈ ವಿಡಿಯೋನಲ್ಲಿ ನಾವು ಮಿಥುನ ರಾಶಿಯ ಗುರುಗ್ರಹದ ಬದಲಾವಣೆಯಿಂದ ಮಿಥುನ ರಾಶಿಗೆ ಆಗಬೇಕಾದ ಹಣದ ಹರಿವು, ಅಂದ್ರೆ ಹಣಕಾಸಿನ ಒತ್ತಡ ಜಾಸ್ತಿ ಆಗತ್ತೆ, ಹಾಗೆ ನಿಮಗೆ ಕೋಟ್ಯಾಧಿಪತಿ ಆಗುವ ಯೋಗ ಇದೆಯೇ ಅಂತ ವಿಸ್ತಾರವಾಗಿ ತಿಳಿಸ್ತೀನಿ. ನೋಡೋಣ ಬನ್ನಿ. ನೀವೇನಾದ್ರೂ ಮಿಥುನ ರಾಶಿಯವರೇ? ಕಳೆದ ಕೆಲವು ಸಮಯದಿಂದ ನೀವು ಹಣಕಾಸಿನ ವಿಷಯದಲ್ಲಿ ಬಹಳಷ್ಟು ಕೆಟ್ಟ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇದ್ದೀರಾ. ಹಣ ಏನೋ ಕೈಗೆ ಬಂದ್ಬಿಡತ್ತೆ, ಅದೇನೋ ಹೇಳ್ತಾರಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ ಅಂತ. ಹಾಗೆ ಸಾಕಷ್ಟು ಕಷ್ಟಪಟ್ಟು ಹಣ ದುಡಿತೀರ, ಆದ್ರೆ ಅದು ನಿಮ್ಮ ಸ್ವಂತಕ್ಕೆ ಬಳಸಕ್ಕೆ, ನಿಮಗೋಸ್ಕರ ನೀವು ಬಳಸಕ್ಕೆ ನಿಮ್ಮ ಕೈಯಲ್ಲ ಆಗಲ್ಲ. ಏನಕ್ಕೆ ಆಗಲ್ಲ ಅಂತಂದ್ರೆ ಸಾಲದ ಬಾಧೆ, ಅಥವಾ ಸುಮ್ನೆ ಖರ್ಚು. ಅದು ಎಂತ ಖರ್ಚು ಅಂತಂದ್ರೆ ಕೈಯಲ್ಲಿ ಕಾಸಿರೋ ತನಕ ಆ ಖರ್ಚೇ ಬಹಳ ದೊಡ್ಡ, ಏನೋ ಒಂದು ದೊಡ್ಡ ಕೆಲಸ ಅನ್ನೋ ತರ ಕಾಣುತ್ತೆ. ಆ ಖರ್ಚು ಆದ್ಮೇಲೆ ಆ ಕೆಲಸ, ಅಯ್ಯೋ ಇದಕ್ಕೋಸ್ಕರ ನಾನು ಖರ್ಚು ಮಾಡ್ಬಿಟ್ನಾ ಅನ್ನೋ ಮನಸ್ಥಿತಿ ಬರುತ್ತೆ ನಿಮ್ಮ ಮನಸ್ಸಲ್ಲಿ. ಇಷ್ಟೆಲ್ಲ ಕಷ್ಟನ ನೀವು ಅನುಭವಿಸಿದೀರಾ. ಆಮೇಲೆ ಎಷ್ಟು ಸಾಲ ತೀರ್ಸಿದ್ರು ಸಾಲ ಹಾಗೇ ಇರತ್ತೆ. ಅನಗತ್ಯ ಖರ್ಚುಗಳು ನಿಮ್ಮನ್ನ ಕಾಡ್ತಾನೇ ಇರತ್ತೆ, ಒಂದಾದ್ಮೇಲೊಂದು. ಸದ್ಯ ಬಿಡಪ್ಪ, ಇದು ಮುಗೀತಲ್ಲ, ಮುಂದಿನ ತಿಂಗಳು ಸ್ಯಾಲ್ರಿ ನಾನು ಎದಕ್ಕಾದ್ರೂ ಸೇವಿಂಗ್ಸಿಗೆ ಮಾಡೋಣ ಅಂತಂದ್ರೆ ಮತ್ತು ಮುಂದಿನ ತಿಂಗಳು ಕರೆಕ್ಟ್ ಸ್ಯಾಲ್ರಿ ಡೇಟಿಗೆ ಒಂದೇನಾದ್ರೂ ಖರ್ಚು ಬಂದು ನಿಂತ್ಕೊಂಡ್ಬಿಡತ್ತೆ. ಹಾಗಾದ್ರೆ ನೋಡಿ, ಈ ವಿಡಿಯೋ ನಿಮ್ಗೋಸ್ಕರನೇ, ಮಿಥುನ ರಾಶಿಯವರಿಗೋಸ್ಕರನೇ. ಏನೆಲ್ಲ ಗ್ರಹಗತಿಗಳ ಬದಲಾವಣೆ ಆಗ್ತಾ ಇದೆ ಗುರು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ. 2026 ಮೇ ತಿಂಗಳ ನಂತರ ಮಿಥುನ ರಾಶಿಯವರಿಗೆ ಅವರ ಜಾತಕದಲ್ಲಿ ಒಂದು ಅದ್ಭುತ ಬದಲಾವಣೆ ಗಾಳಿ ಬೀಸತ್ತೆ. ಇದನ್ನ ನಾವು ಕುಬೇರ ಯೋಗ ಅಂತಾನು ಕರಿತೀವಿ. ಏನಕ್ಕಂದ್ರೆ ಬಲವಾದ ಜ್ಯೋತಿಷ್ಯ ಶಾಸ್ತ್ರದ ಕಾರಣಗಳಿವೆ ಇದಕ್ಕೆ. ಅದು ಏನಪ್ಪಾ ಅಂತ ನೋಡಿದ್ರೆ, ನಿಮ್ಮ ಜೀವನ ಹೇಗೆ ಬದಲಾಯಿತೆ, ಈ ವಿಡಿಯೋ ನೋಡಿ ಕೊನೆಯವರೆಗೂ ನೀವು ನೋಡಿ. ಏನೇನು ಪರಿಹಾರ ಹೇಳ್ತೀನಿ ಅವೆಲ್ಲ ಮಾಡಿಬಿಟ್ರೆ, ನೀವು ಮಿಥುನ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಈ ಪರಿಹಾರಗಳನ್ನೇನಾದ್ರೂ ನೀವು ಮಾಡಿದ್ದಲ್ಲಿ 1 ವಾರದಲ್ಲಿ, ಈ ಮೇ ತಿಂಗಳು ಮುಗಿಯೋದ್ರ ಒಳಗೇನೆ ನಿಮಗೆ ಫಲ ಸಿಗತ್ತೆ. ನೀವು ನನಗೆ ತಕ್ಷಣ ಬಂದು, ಹೌದು ಮೇಡಮ್, ನೀವು ಹೇಳಿದ ಪರಿಹಾರ ನಾನು ಮಾಡಿದ್ದಕ್ಕೆ ನನಗೆ ಹಣದ ಹರಿವು ಹೆಚ್ಚಾಗಿದೆ ಮತ್ತೆ ಅದು ಉಳಿತಾನೂ ಇದೆ ಅಂತೇಳಿ ನೀವೇ ನನಗೆ ಕಾಮೆಂಟ್ ಮಾಡಿ ಹೇಳ್ತೀರಾ ನೋಡಿ. ಸೊ ಮಿಥುನ ರಾಶಿಯವರ ಗ್ರಹ ಬದಲಾವಣೆ ಮತ್ತೆ ಮಿಥುನ ರಾಶಿಗೆ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋಣ ಬನ್ನಿ. ಮಿಥುನ ರಾಶಿ ಅಧಿಪತಿ ಬುಧ ಗ್ರಹ, ಆದರೆ ಮೇ ತಿಂಗಳ ನಂತರ ಜಗದ್ಗುರು ಎನಿಸಿಕೊಂಡ ಬೃಹಸ್ಪತಿ ಗುರು ತನ್ನ ಸ್ಥಾನನ ಬದಲಾಯಿಸ್ತಾನೆ. ಈ ಗುರು ಸ್ಥಾನ ಬದಲಾಗೋದ್ರಿಂದ ಮಿಥುನ ರಾಶಿ ಮೇಲೆ ವಿಶೇಷ ದೃಷ್ಟಿ ಬೀರ್ತಾನೆ. ಯಾವ ತರ ಅಂದ್ರೆ, ಗುರುಬಲದ ಪ್ರಭಾವ ಹೇಗಿರತ್ತೆ? ಗುರುವು ಲಾಭ ಸ್ಥಾನದಲ್ಲಿ ಇರ್ತಾನೆ ಅಥವಾ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಇದರಿಂದ ಆರ್ಥಿಕವಾಗಿ ದೊಡ್ಡ ಮಟ್ಟದ ತಿರುವು ಸಿಗತ್ತೆ ನಿಮಗೆ. ಹಾಗೆ ಶನಿಯ ನೆರಳು ಮುಕ್ತಿ ಆಗತ್ತೆ. ಈ ಹಿಂದೆ ನಿಮಗೆ ಕಾಡ್ತಿದ್ದ ಶನಿ ಅಡ್ಡ ಪರಿಣಾಮಗಳು ಬಹಳಷ್ಟು ಕಡಿಮೆ ಆಗತ್ತೆ. ಭಾಗ್ಯ ಸ್ಥಾನ ಉನ್ನತೀಕರಿಸಲ್ಪಡುತ್ತೆ. ಇನ್ನು ಆರ್ಥಿಕ ಲಾಭದ 5 ಮುಖಗಳು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಉದ್ಯೋಗಸ್ಥರಿಗೆ ಬಂಪರ್ ಆಫರ್. ನೀವೇನಾದ್ರೂ ಪ್ರೈವೇಟ್ ಕೆಲಸ ಮಾಡ್ತಾ ಇದ್ರೆ, ಇಲ್ಲ ಅಂತಂದ್ರೆ ಗೌರ್ಮೆಂಟ್ ವಲಯದಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ, ಮೇ ತಿಂಗಳ ನಂತರ ನಿಮ್ಮ ಸಂಬಳ ಗಣನೀಯ ಏರಿಕೆ ಕಂಡು ಬರುತ್ತೆ. ಅಂದ್ರೆ ನೀವು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತೀರ, ಬಿಡಪ್ಪ, ನನಗೆ ಈ ತಿಂಗಳು 3,000 4,000 ಸ್ಯಾಲ್ರಿ ಇನ್ಕ್ರಿಮೆಂಟ್ ಆದ್ರೆ ಸಾಕು
10% ಇನ್ಕ್ರಿಮೆಂಟ್ ಆದರೆ ಸಾಕು, ನಾರ್ಮಲ್ ಆಗಿ ಪ್ರತಿ ವರ್ಷ ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೋ ಅಷ್ಟಾದರೆ ಸಾಕು ಅಂತ ನೀವು ಅನ್ಕೊಂಡಿರ್ತೀರ. ಆದರೆ ಈ ಗುರು ಬದಲಾವಣೆಯಿಂದಾಗಿ ನೀವು ನಿರೀಕ್ಷೆಗೂ ಮೀರಿದ ಇನ್ಕ್ರಿಮೆಂಟ್ ಸಿಗತ್ತೆ ನಿಮಗೆ. ಇನ್ನು ಹಲವು ವರ್ಷಗಳಿಂದ ನಿರೀಕ್ಷಿಸಿದ್ದ ಪ್ರಮೋಷನ್, ನನಗೆ ಪ್ರಮೋಷನ್ ಬೇಕು ಅಂತೇಳಿ ನೀವು ನಿರೀಕ್ಷೆ ಪಡ್ತಾ ಇರ್ತೀರ, ಆದ್ರೆ ಮುಂದಿನ ವರ್ಷ ಆ ಜಾಗ ಯಾರಿಗೋ ಹೋಗುತ್ತೆ. ಈ ತರ ತುಂಬಾ ವರ್ಷಗಳಿಂದ ಈ ಶನಿ ಪ್ರಭಾವದಿಂದ ಅಡ್ಡಿ ಆತಂಕಗಳು ಬರ್ತಾ ಇರತ್ತೆ. ಈ ವರ್ಷ ನಾನು ಹೇಳ್ತಿದ್ದೀನಿ, ಬರ್ದಿಟ್ಕೊಂಬಿಡಿ, ಪಕ್ಕಾ ನಿಮ್ಮ ಮನ್ಸಲ್ಲಿರೋ ಪ್ರಮೋಷನ್ ನಿಮಗೆ ಸಿಗತ್ತೆ. ಇನ್ನ ಮುಖ್ಯವಾಗಿ ಮೇಲಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯ ಬಹಳಷ್ಟು ದೂರ ಆಗತ್ತೆ. ನೀವು ಮಾಡೋ ಕೆಲಸಕ್ಕೆ ಅವರು ಮನ್ನಣೆ ಕೊಡ್ತಾರೆ ನಿಮಗೆ. ಯಾವಾಗ್ಲೂ ನಿಮ್ಮನ್ನ ನೋಡಿದ್ರೆ ಟಾರ್ಗೆಟ್ ಮಾಡೋ ತರ ಮಾಡ್ತಿದ್ರು, ನಿಮ್ಮನ್ನ ನೋಡಿದ್ರೆ ಸೇರ್ತಾನೆ ಇರ್ತಿರ್ಲಿಲ್ಲ, ನಿಮಗೆ ಕೆಲ್ಸಕ್ಕೆ ಹೋಗೋದೇ ಬೇಜಾರ್ ಅನ್ಸೋದು, ಅಂತವ್ರೆಲ್ಲ ಚೇಂಜ್ ಆಗ್ಬಿಡ್ತಾರೆ. ಅವರು ಖುಷಿ ಪಡಕ್ಕೆ ಸಾಧ್ಯ ಆಗತ್ತೆ. ಇನ್ನ ಎರಡನೇ ಹಂತ ನೋಡೋದಾದ್ರೆ ವ್ಯಾಪಾರಸ್ಥರು ಅಥವಾ ಸಣ್ಣ ಪುಟ್ಟ ವ್ಯವಹಾರ ಮಾಡೋರು, ಅವರಿಗೂ ವೃದ್ಧಿ ಆಗತ್ತೆ. ಏನಕ್ಕೆ ಅಂದ್ರೆ ಸ್ವಂತ ಉದ್ಯಮ ನಡೆಸೋರಿಗೆ ಇದು ಸುವರ್ಣ ಕಾಲ ಅಂತ ಹೇಳ್ಬೋದು. ಹೊಸ ಹೂಡಿಕೆ ಮಾಡಲು ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಮೇ 15ರ ನಂತರ ಒಳ್ಳೆ ಸಮಯ ನೋಡ್ರಿ. ಆಮೇಲೆ ಬಾಕಿ ಉಳಿದಿದ್ದ ಹಣ ವಸೂಲಾತಿ ಆಗತ್ತೆ. ನೀವ್ ಯಾರಿಗಾದ್ರೂ ಹಣ ಕೊಟ್ಟಿರ್ತೀರ, ಅವ್ರು ತುಂಬಾ ಕಾಡಿಸ್ತಿರ್ತಾರೆ, ಕೊಡೋದೇ ಇಲ್ಲ. ಅವರೆಲ್ಲ ಈಗ ಮೇ ತಿಂಗಳ ನಂತರ ನಿಮ್ಗೆ ಅಷ್ಟು ಹಣ ವಾಪಸ್ ಬರುತ್ತೆ. ಇನ್ನ ಹೊಸ ಗ್ರಾಹಕರು ನೀವು ಆಕರ್ಷಿಸ್ತೀರ. ನೀವು ಕೆಲವೊಂದು ಐಡಿಯಾಸ್ ಯೋಜನೆಗಳು ಮಾಡ್ಕೊಂಡಿರ್ತೀರ, ಈ ತರ ಚೇಂಜಸ್ ಮಾಡಿದ್ರೆ ನನಗೆ ಹೊಸದಾಗಿ ಗ್ರಾಹಕರ ಸಂಪರ್ಕ ಆಗತ್ತೆ, ಇನ್ನು ಜಾಸ್ತಿ ಜನ ಹೆಚ್ಚಾಗಿ ನಮ್ಮ ಅಂಗಡಿಯಲ್ಲಿ ಖರೀದಿ ಮಾಡ್ತಾರೆ ಅಂತ. ಆ ಯೋಜನೆಗಳೆಲ್ಲ ಸಕ್ಸಸ್ ಆಗತ್ತೆ ಮೇ ತಿಂಗಳ ನಂತರ. ಇನ್ನ ವಿದೇಶಿ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭ ಕೂಡ ಕಾಣ್ತೀರ. ಇನ್ನ ಹಳೆ ಸಾಲಗಳಿಂದ ಮುಕ್ತಿ ಕೂಡ ಪಡೆಯೋ ಸಾಧ್ಯತೆ ಇದೆ. ಮಿಥುನ ರಾಶಿಯವರಿಗೆ ಸಂಬಳ ಏನೋ ಬರುತ್ತೆ, ಅವು ವ್ಯಾಪಾರನೂ ಮಾಡ್ತೀರಾ, ಆರ್ಥಿಕವಾಗಿ ಧನ ಸಹಾಯ ಆಗೇ ಆಗತ್ತೆ ತಿಂಗಳ. ಆದ್ರೆ ಆ ಸಾಲಗಳಿಂದ ಹಣ ನಿಮ್ಮ ಕೈ ಸೇರಲ್ಲ. ಹಾಗಾಗಿ ಮೇ ತಿಂಗಳ ನಂತರ ನೀವೊಂದು ಒಳ್ಳೆ ಐಡಿಯಾ ಮಾಡಿ ಆ ಸಾಲ ನಿಮ್ಮಿಂದ ಮುಕ್ತಿ ಆಗೋ ಚಾನ್ಸಸ್ ಇದೆ. ದೊಡ್ಡ ಸಮಸ್ಯೆನೇ ಕಳೆದಂಗಾಗ್ಬಿಡತ್ತೆ ಸಾಲ ತೀರಿಸ್ಬಿಟ್ರೆ. ಆಮೇಲೆ ಮೇ ನಂತರ ಗ್ರಹಗತಿಗಳು ನಿಮ್ಮ ಆದಾಯದ ಮೂಲನ ಹೆಚ್ಚಿಸುತ್ತೆ. ಅದೇ ಹೇಳಿದ್ನಲ್ಲ, ಇನ್ಕ್ರಿಮೆಂಟ್ ಆಗತ್ತೆ, ಪ್ರಮೋಷನ್ ಆಗತ್ತೆ, ಹಾಗೆ ಗ್ರಾಹಕರ ಸೆಳೆತ ಆಗತ್ತೆ. ಹೊಸ ಗ್ರಾಹಕರು, ಹೆಚ್ಚೆಚ್ಚು ಗ್ರಾಹಕರು ಬರ್ತಾರೆ, ಹೆಚ್ಚೆಚ್ಚು ಖರೀದಿ ಮಾಡ್ತಾರೆ. ಹಾಗಾಗಿ ಈ ಕಡೆ ಸಾಲನೂ ಮುಕ್ತಿ ಆಗತ್ತೆ, ಈ ಕಡೆ ಹಣದ ಒಳಹರಿವು ಜಾಸ್ತಿ ಆಗತ್ತೆ. ಅಂದ್ರೆ ಲೆಕ್ಕ ಹಾಕ್ರಿ, ನೀವು ಬಂದಿರೋ ಸ್ಯಾಲರಿ ಸಾಲ ಕಟ್ಟಕ್ಕೆ ಸರಿ ಹೋಗೋದು. ಹಾಗಾಗಿ ನೀವು ಬಂದಿರೋ ಸಾಲ ಏನಿದೆ, ಬಂದಿರೋ ದುಡ್ಡೇನಿದೆ ಅದು ಸಾಲ ಕಟ್ಟಕ್ಕೇನೆ ಸರಿ ಹೋಗೋದು. ಈಗ ನಿಮಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಸಾಲ ತೀರೋಗ್ಬಿಡತ್ತೆ. ಹಾಗಾಗಿ ಬರೋ ದುಡ್ಡು ಮಾಮೂಲಿ ಬರೋದಕ್ಕಿಂತ ಹೆಚ್ಚಾಗಿ ಬರುತ್ತೆ. ಪ್ರಮೋಷನ್ ಇಂದ, ಇನ್ಕ್ರಿಮೆಂಟ್ ಇಂದ ಬಹಳ ಬರುತ್ತೆ. ಹಾಗಾಗಿ ನಿಮ್ಮ ಸ್ಯಾಲ್ರಿ ಜೊತೆಗೆ ಯಥೇಚ್ಛವಾದ ಹಣನೂ ಸೇರಿ ಫುಲ್ ಉಳಿತಾಯ. ಅಂದ್ರೆ ನೀವು ಲೆಕ್ಕ ಹಾಕಿ ನಿಮ್ದು ದುಡ್ಡು ಎಷ್ಟಿರತ್ತೆ ತಿಂಗಳ ನಿಮ್ ಜೇಬಲ್ಲಿ ಅಂತ. ಅದನ್ನ ನೀವು ಯಾವ ತರ ಸೇವಿಂಗ್ಸ್ ಮಾಡಿ ಯಾವ ತರ ನೀವು ಕೋಟ್ಯಾಧಿಪತಿ ಆಗ್ಬೇಕು ಅಂತೇಳಿ ನೀವು ಯೋಚನೆ ಮಾಡ್ಬೇಕು. ನಾನು ಎಲ್ಲಿ ಹೂಡಿಕೆ ಮಾಡ್ಬೇಕು, ಯಾವ ತರ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅಥವಾ ಯಾವ ತರ ಇನ್ಶೂರೆನ್ಸ್ ಮಾಡ್ಬೇಕು. ಆಮೇಲೆ ಸೇಫ್ ಹೂಡಿಕೆ ಮಾಡ್ಬೇಕಾದ್ರೆ ಸೇಫ್ನೆಸ್ ನೋಡ್ಬೇಕು. SIP ಮಾಡೋದಾಗಿರ್ಲಿ, ಅಥವಾ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮಾಡೋದಾಗಿರ್ಲಿ, LIC ಮಾಡೋದಾಗಿರ್ಲಿ, ಈ ತರ ಲಾಂಗ್ ಟರ್ಮ್ ಸೇಫ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹಣ ಗಳಿಸ್ಬೇಕು. ಟ್ರೇಡಿಂಗ್ ಮಾಡೋದ್ನ, ಜೂಜಾಡೋದ್ನ, ಈ ತರ ಎಲ್ಲ ಮಾಡ್ಬಿಟ್ರೆ ಏನಾಗತ್ತೆ, ಇದಿದ್ದು ಹಣ ಕಳ್ಕೊಬೇಕಾಗತ್ತೆ. ಅವಾಗ ಗುರುಗ್ರಹ ಅಲ್ಲ, ಕೋಟಿ ರಾಶಿ ಹಣ ಬಿದ್ರೂ ದೇವ್ರಲ್ಲ, ನೀವು ಯಾರೇ ಬಂದ್ರು ಉದ್ಧಾರ ಮಾಡಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ ಮಿಥುನ ರಾಶಿ ಅವರಿಗೆ? ದಯವಿಟ್ಟು ಸೇಫ್ ಇನ್ವೆಸ್ಟ್ಮೆಂಟ್, ಬುದ್ಧಿವಂತರಾದ್ರೆ ಅದು ಆ ಕೆಲಸ ಮಾಡಿ ನೀವು. ಇನ್ನ ನಾನು ನಿಮಗೆ ಹೇಳ್ದಾಗೆ ಇದರಿಂದ ನಿಮ್ಮ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಹೆಚ್ಚಾಗುತ್ತೆ. ನೋಡಿ, ದುಡ್ಡು ಕೈಯಲ್ಲಿದ್ರೆ ಆಟೋಮೆಟಿಕ್ ನೆಮ್ಮದಿ ಬರುತ್ತೆ. ಆಮೇಲೆ ಶನಿ ಗ್ರಹದ ನೆರಳು ನಿಮಗೆ ನಿಮ್ಮ ರಾಶಿಯಿಂದ ದೂರ ಆಗತ್ತೆ. ಹಾಗಾಗಿ ಆರೋಗ್ಯ ವೃದ್ಧಿ ಆಗೋದಾಗ್ಲಿ, ಅಥವಾ ಸಾಲದ ಬಾಧೆ ಕಡಿಮೆ ಆಗೋದಾಗ್ಲಿ, ಆಟೋಮೆಟಿಕ್ ನೆಮ್ಮದಿ ಬಂದ್ಬಿಡತ್ತೆ. ಗುರುಗ್ರಹದ ಅನುಗ್ರಹ ಬಿಟ್ರೆ ಸಾಕು, ನಿಮಗೆ ನೆರಳು ಬಿದ್ರೆ ಸಾಕು. ಇನ್ನು ಆಸ್ತಿ ಮತ್ತೆ ವಾಹನದ ಯೋಗ ಕೂಡ ಇದೆ. ಹಲವು ದಿನಗಳಿಂದ ಸ್ವಂತ ಮನೆ ಕಟ್ಟಬೇಕು, ಅಥವಾ ಒಂದೇ ಒಂದು ಸೈಟ್ ಖರೀದಿ ಮಾಡಿದ್ರೆ ಸಾಕಪ್ಪ, ಮನೆ ಕಟ್ಟೋದ ಮುಗಿಲಿ, ನನ್ನ ಮಗ ಕಟ್ತಾನ ಮನೆ, ನಾನು ನಂದು ಅಂತ ಒಂದು ಸೈಟ್ ಮಾಡ್ತೀನಿ ಅಂತ ಕನಸು ಕಾಣ್ತಿರ್ತೀರ ವರ್ಷಗಳಿಂದ. ಅದು ಮೇ ತಿಂಗಳ ನಂತರ ದಿನಗಳು ಬಹಳಷ್ಟು ಶುಭ ಇದೆ ನಿಮಗೆ. ಹಾಗಾಗಿ
ನೀವು ಸೈಟ್ ತಗೊಳಕ್ ಪ್ಲಾನ್ ಮಾಡಬೇಕು. ಆದಷ್ಟು ಹಣ ಜೋಡಿಸಿ. ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದ ಕಿರಿಕಿರಿಗಳು ದೂರ ಆಗತ್ತೆ. ಆಸ್ತಿ ಕೂಡ ನಿಮಗೆ ಪಾಲ್ ಬರುತ್ತೆ. ಇನ್ನು ಅನಿರೀಕ್ಷಿತ ಧನ ಲಾಭ ಆಗೋ ಚಾನ್ಸಸ್ ಇದೆ. ಅಂದ್ರೆ ಲಕ್ಕಿ ಡ್ರಾ ಆಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಅಥವಾ ಯಾವಾಗೋ ಒಂದು ಪಾಲಿಸಿ ಕಟ್ಟಿರ್ತೀರಾ, ಅದನ್ನು ಮರ್ತೇ ಹೋಗಿರ್ತೀರಾ. ಅದು ಮೆಚುರಿಟಿ ಆಗಿ ಈ ತಿಂಗಳು ಇಲ್ಲ ಮೇ ತಿಂಗಳಾದ್ಮೇಲೆ ಹಣ ನಿಮ್ ಕೈಗೆ ಬಂದು ಸೇರೋ ಅಂಥದ್ದು ಇರತ್ತೆ. ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಬಂದು ನಿಮಗೆ ಕೈ ಸೇರತ್ತೆ. ಆಮೇಲೆ ಈ ಸಮಯದಲ್ಲಿ ನೀವು ಮಾಡಬೇಕಾದ್ರ ಎಚ್ಚರಿಗಳು ಏನಪ್ಪಾ, ಕುಬೇರ ಯೋಗ ಇದೆ ಅಂತ ಮಾತ್ರ ಅಜಾಗರೂಕತೆಯಿಂದ ಇರಬಾರ್ದು. ಆ ಕುಬೇರ ಯೋಗ ಇದ್ರೆ ಅದನ್ನ ಪಡ್ಕೊಳ್ಳೋದ್ ನೋಡ್ಬೇಕು. ನೀವು ಏನೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಆತುರ ನಿರ್ಧಾರನ ತೆಗೆದುಕೊಳ್ಳಕ್ ಹೋಗ್ಬಾರ್ದು. ಹಣ ಬರುತ್ತೆ ಅಂದು ಕಂಡಲ್ಲಿ ಹೂಡಿಕೆ ಮಾಡಕ್ ಹೋಗ್ಬಾರ್ದು. ಹುಷಾರಾಗಿ 4 ಜನದ ಹತ್ರ ಕೇಳಿ, ಸಲಹೆ ತಗೊಂಡು, ಹಿರಿಯರ ಹತ್ರ ಕೇಳಿ, ಎಲ್ಲ ಮ್ಯಾಕ್ಸಿಮಮ್ ಒಪಿನಿಯನ್ ಯಾವ್ದು ಕಡೆ ಚೆನ್ನಾಗಿ ಬರ್ತಾ ಇದೆ ಅಲ್ಲಿ ಹೂಡಿಕೆ ಮಾಡಬೇಕು. ಆಮೇಲೆ ಸ್ವಲ್ಪ ಗುಪ್ತ ಶತ್ರುಗಳ ಬಗ್ಗೆ ಗಮನ ಹರಿಸ್ಬೇಕು. ನೀವು ನಿಮ್ಮ ಏಳಿಗೆನ ಕಂಡು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಅಂದ್ರೆ ನಿಮ್ಮ ಎದುರುಗಡೆ ನಗ್ನಗ್ತಾ ಚೆನ್ನಾಗಿರ್ತಾರೆ. ನಿಮ್ ಹಿಂದೆ ಹೋಗಿ ಲಟ್ಕೆ ಮುರ್ಕೊಳ್ಳೋದೇನ್ ಕೇಳ್ತೀರಾ, ಅವನಿಗೆ ಹಂಗೆ ಆಗ್ಬೇಕು, ಅವ್ನು ಹಾಳಾಗ್ಬೇಕು, ಈ ತರ ಮಾತಾಡೋದೆಲ್ಲ ಕೇಳ್ತಿರ್ತೀರ. ಹಾಗಾಗಿ ನೀವು ನಿಮ್ಮ ಒಂದು ಅಭಿವೃದ್ಧಿನ ದಯವಿಟ್ಟು ಗುಟ್ಟಾಗಿಡಿ. ನೀವೆಷ್ಟು ಗುಟ್ಟಾಗಿ ಇಡ್ತೀರಲ್ಲ ಅಷ್ಟು ಬೆಳಿತೀರ. ಆಮೇಲೆ ನಿಮ್ಮ ಆರ್ಥಿಕ ಗುಟ್ಟುಗಳನ್ನ ಯಾರೊಂದಿಗೂ, ಹೆಂಡತಿಯೊಂದಿಗೂ ಹಂಚ್ಕೊಳಕ್ ಹೋಗ್ಬೇಡಿ. ಗಂಡ ಹೆಂಡತಿಗಾಗ್ಲಿ, ಹೆಂಡತಿ ಗಂಡಂಗಾಗ್ಲಿ ಹಂಚ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಕೇಳಿದ ತಕ್ಷಣ ಏನಾದ್ರು ಒಂದು ಕೊಡ್ಸಿದ್ರೆ ಅವ್ರು ಖುಷಿ ಆಗ್ತಾರ, ಅಷ್ಟೇ ಸಾಕು. ನನಗಿಷ್ಟು ಬರ್ತಾ ಇದೆ, ಹಿಂಗಾಗ್ತಾ ಇದೆ. ಯಾಕಂತಂದ್ರೆ ಮನಸ್ಸಲ್ಲಿ ಒಂದ್ಸರಿ ಹಬ್ಬ ಅಂದ್ಬಿಟ್ರೆ ಮುಗೀತು, ಅದೇ ಕಣ್ಣೆಸರು. ಹಾಗಾಗಿ ದೇವ್ರ ನೆನೆಸ್ಬೇಕು. ದೇವ್ರೆ, ನೀನ್ ಇಷ್ಟು ಕೊಟ್ಟಿದ್ಯಲ್ಲಪ್ಪ ನನಗೆ. ಆ ದೇವ್ರು ಈ ದೇವ್ರು ಅಂತ ನಾ ಹೇಳಲ್ಲ. ನಿಮಗೊಂದು ಪಾಸಿಟಿವ್ನೆಸ್, ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ದೇವ್ರ ಮೇಲೆ ಭಕ್ತಿ ಇರೋರೇ ನೋಡೋದು ವಿಡಿಯೋನ. ಹಾಗಾಗಿ ಕೈ ಎತ್ತಿ ಆಕಾಶದ ಕಡೆ ಕೈ ಎತ್ತಿ ಬೇಡ್ಬೇಕು. ಇರೋ ಒಬ್ಬ ದೇವ್ರು, ದೇವ್ರೆ ನನಗಿಷ್ಟು ಕೊಟ್ಟಿದೆಯಲ್ಲ, ನನಗೆ ತುಂಬಾ ಸಂತೋಷ, ತುಂಬಾ ತೃಪ್ತಿ ಆಗ್ತಾ ಇದೆ ನನ್ನ ಜೀವನದಲ್ಲಿ. ಇದು ಇನ್ನೂ ಯಥೇಚ್ಛವಾಗಿ ಕೊಡುವಪ್ಪ, ನಿನ್ನಿಂದಲೇ ನನಗಿಷ್ಟೆಲ್ಲ ಸಿಗ್ತಾ ಇರೋದು ಅಂತೇಳಿ ದೇವ್ರ ಮೇಲೆ ಹಾಕಿ, ದೇವರಿಗೆ ಪ್ರಶಂಸೆ ಮಾಡಿ. ಇನ್ನೂ ಕೊಡ್ತಾನೆ ದೇವ್ರು. ಅರ್ಥ ಆಗ್ತಿದ್ಯಾ? ಇನ್ನ ಅನಗತ್ಯ ಖರ್ಚು ಮಾಡೋದನ್ನ ಕಡಿಮೆ ಮಾಡ್ಬೇಕು. ಆದಾಯ ಹೆಚ್ಚಾಗ್ತಿದ್ಯಪ್ಪ, ಐಷಾರಾಮಿ ಜೀವನ ಮಾಡ್ಬೇಕು, ನಾನು ಫ್ರಿಜ್ ತಗೋಣ, ವಾಷಿಂಗ್ ಮಿಷಿನ್ ತಗೋಣ, ಟಿವಿ ತಗೋಣ, ಬೇಡ. ಇದೆಯಾ, ಇರ್ಲಿ, ನಡೀತಾ ಇದೆ ತಾನೇ ಜೀವನ. ಅದೇ ಟಿವಿ, ಅದೇ ವಾಷಿಂಗ್ ಮಿಷಿನ್, ಅದೇ ಫ್ರಿಜ್ ನಡೀತಿದೆ ತಾನೆ, ನಡೆಸ್ಲಿ ಜೀವನನ. ಆದ್ರೆ ವಯಸ್ಸಾದ ಕಾಲದಲ್ಲಿ ₹1 ಹಣ ಯಾರೂ ಕೊಡಲ್ಲ ನಿಮಗೆ. 4 ಕಾಸು ವಯಸ್ಸಾದ ಕಾಲದಲ್ಲಿ ತೆಗೆದಿಟ್ಕೊಂಡ್ರೆ ಮಕ್ಕಳ ಮೇಲೂ ಡಿಪೆಂಡ್ ಆಗ್ಬಿಡ್ರಿ. ಅವ್ರ ಸುಖ ಜೀವನ ನಡೆಸ್ಲಿ ಬಿಡಿ. ನೀವು ನಿಮ್ ಅಪ್ಪ ಅಮ್ಮ ನಿಮ್ ಮೇಲೆ ಡಿಪೆಂಡ್ ಆಗಿದ್ರ? ಕೆಲವ್ರ ಅಪ್ಪ ಅಮ್ಮ ಡಿಪೆಂಡ್ ಆಗಿರಲ್ಲ. ನಿಮಗೂ ನಿಮ್ ಪ್ರೈವೇಟ್ ಲೈಫ್ ಅಂತ ಇವಾಗ ಅನ್ಸತ್ತೆ. ನೀವು ವಯಸ್ಸಾದ್ಮೇಲೆ ನಿಮ್ ಮಕ್ಕಳಿಗೆ ನೀವು ಡಿಪೆಂಡ್ ಆಗ್ಬಾರ್ದು. ಅವ್ರ ಪ್ರೈವೇಟ್ ಲೈಫ್ ಲೀಡ್ ಮಾಡಕ್ ಕೊಟ್ಬಿಡ್ಬೇಕು. ಹಾಗಾದ್ರೆ ನೀವು ಹಣ ಉಳಿಸ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ಅರ್ಥ ಆಗ್ತಿದ್ಯಾ ಮಿಥುನ ರಾಶಿಯವರಿಗೆ? ಇನ್ನ ಸ್ವಲ್ಪ ನಿಯಂತ್ರಣ ಇಟ್ಕೊಂಡ್ರೆ ಖರ್ಚಲ್ಲಿ ತುಂಬಾ ಹಣ ಉಳಿಸ್ತೀರಾ. ಇನ್ನ ನಿಮಗೆ ಈ ಗುರುಗ್ರಹದ ಅನುಕೂಲಗಳು ಹೆಚ್ಚಿಸಲು ವಿಶೇಷ ಪರಿಹಾರಗಳು ಮಾಡಬೇಕು ಅಂದ್ರೆ ಕೆಲವೊಂದು ಸರಳ ಪರಿಹಾರ ಸೂಚನೆ ಮಾಡ್ತೀನಿ ನೋಡಿ. ಪ್ರತಿ ಬುಧವಾರ ಉಪವಾಸ ಮಾಡಬೇಕು. ಮಿಥುನ ರಾಶಿಯ ಅಧಿಪತಿ ಬುಧನಾಗಿರೋದ್ರಿಂದ ಬುಧವಾರ ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಹಸಿರು ಬಟ್ಟೆ ಧರಿಸೋದು ಇದು ಶ್ರೇಯಸ್ಕರ. ನಿಮಗೆ ಅದೊಂದು ಕೊಡ್ತಾ ಹೋಗುತ್ತೆ. ನಿಮಗೆ ಗುರುಗ್ರಹ ಶಾಂತಿ ಮಾಡಬೇಕು. ಪ್ರತಿ ಗುರುವಾರ ಬಾಳೆ ಗಿಡಕ್ಕೆ ನೀರು ಹಾಕೋದು ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡೋದು, ಒಂದು ಪೆನ್ಸಿಲ್ ದಾನ ಮಾಡೋದು, ಒಂದು ಪೆನ್ ದಾನ ಮಾಡೋದು, ನಿಮ್ಮ ಆರ್ಥಿಕ ಅಡೆತಡೆಗಳು ದೂರ ಆಗತ್ತೆ. ಹಾಗೆ ಪ್ರತಿದಿನ ಓಂ ಬೊಂ ಬೃಹಸ್ಪತಿ ನಮಃ ಮಂತ್ರನ 108 ಬಾರಿ ಜಪಿಸ್ಬೇಕು. ಇದರಿಂದ ಆ ದಿನದ ಸಂಪೂರ್ಣ ಲಾಭ ನಿಮಗೆ ಸಿಗತ್ತೆ. ನೆನ್ಪಿಟ್ಕೊಳ್ಳಿ, 108 ಬಾರಿ ಪಠಿಸ್ಬೇಕು ದಿನಕ್ಕೊಂದ್ಸರಿ. ಯಾವಾಗ ಟೈಮ್ ಆಗುತ್ತೋ ಅವಾಗ, ಬೆಳಗ್ಗೆ ಅಂತ ಅಲ್ಲ, ಮಧ್ಯಾಹ್ನ ಅಂತ ಅಲ್ಲ, ಸಂಜೆ ಅಂತ ಅಲ್ಲ. ಒಟ್ಟು ಆ ಪಾಸಿಟಿವ್ನೆಸ್ ನಿಮಗೆ ಬರಬೇಕು ಅಂತಂದ್ರೆ ಟೈಮ್ ಸಿಕ್ಕಾಗ 108 ಸಾರಿ ಪಠಿಸ್ಬೇಕು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಮೇ ತಿಂಗಳ ನಂತರ
ಇರೋ ಕಾಲ ನಿಜಕ್ಕೂ ಒಂಥರ ವರದಾನ ಅಂತ ಹೇಳ್ಬಹುದು. ಆದರೆ ನೆನಪಲ್ಲಿಟ್ಕೊಳ್ಳಿ, ಕಠಿಣ ಪರಿಶ್ರಮ ನಿಮ್ಮದಾಗಿರ್ಬೇಕು. ಗುರು ದುಡ್ಡೇನೋ ಕೊಡ್ತಾನೆ, ಆದರೆ ನೀವು ಇಷ್ಟವಾದಲ್ಲಿ ಖರ್ಚು ಮಾಡ್ಕೊಂತ ನೀವು ಹಣ ಉಳಿಸ್ಲಿಲ್ಲ ಅಂತಂದ್ರೆ ಯಾರೂ ಸಹಾಯ ಮಾಡಕ್ಕೆ ಚಾನ್ಸ್ ಇಲ್ಲ. ನೆನಪಲ್ಲಿಟ್ಕೊಳ್ಳಿ, ನಿಜವಾಗ್ಲೂ ಕೋಟ್ಯಾಧಿಪತಿ ಆಗೋ ಯೋಗ ನಿಮಗೆ ಬಂದೇ ಬಂದಿದೆ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಯ್ತು ಅಂದ್ರೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರು, ಕುಟುಂಬದವರು ಯಾರಾದ್ರೂ ಮಿಥುನ ರಾಶಿಯವರು ಇದ್ದಾರೆ ಅಂದ್ರೆ ದಯಮಾಡಿ ಅವರು ಹಿತೈಷಿ ಆಗಿರ್ಲಿ ಶತ್ರು ಆಗಿರ್ಲಿ ಅವ್ರಿಗೆ ಶೇರ್ ಮಾಡಿ, ಅವರು ಸ್ವಲ್ಪ ಉದ್ಧಾರ ಆಗ್ಲಿ. ಹಾಗೆ ದಿನಾಲು 12 ರಾಶಿಗಳ ದಿನ ಭವಿಷ್ಯ ಕೂಡ ನಾನು ಹೇಳ್ತೀನಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಿನನಿತ್ಯದ ಹೇಳೋ ಪರಿಹಾರನ ಫಾಲೋ ಮಾಡಿ. ಸಾಕಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ನೋಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.